ಈ ಫಿಲಮ್ನಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಎಸ್ ನಾಗೇಶ್ ಅವರು ಬಾಲಾ ರಜವಾಡಿ ಅವ್ರು ಬಿಟ್ಟರೆ ಇನ್ನೆಲ್ಲ ನಮ್ಮ ಥಿಯೇಟರ್ ಗ್ರೂಪ್ ಅವರು ಇಡೀ ಟೀಮ್ ಸ್ಕ್ರೀನಲ್ಲಿ ಕಾಣಿಸೋರೆಲ್ಲ ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ ಗ್ರೂಪ್ ಅವರು. ಅದೊಂದು ಸ್ಪೆಷಾಲಿಟಿ ನಮಗೆ ಭಾಳ ಹೆಮ್ಮೆ ಪಡೋಂಥ ವಿಷಯ. ಎಲ್ಲ ನಮ್ಮ ಬಾಯ್ಸ್ ಅಂತ ನೋಡ್ಬೋದು. ಆಮೇಲೆ ಎರಡನೇದು ಎಲ್ಲ ಫಿಲಮ್ ಅವರು ಅದೇ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಯುನೀಕ್ ಆಗಿದೆ, ಹೊಸದಾಗಿದೆ, ಎಲ್ಲೂ ನೋಡಿರಲ್ಲ. ಬಟ್ ಅದೆಲ್ಲ ಹೇಳಕ್ಕೆ ಬರಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಗೌರಿಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡೋದು ಡೈರೆಕ್ಟ್ರು. ನಾನು ಹಡು ಸೋಂಬೇರಿ, ನನಗೆ ಚೆನ್ನಾಗಿ ಗೊತ್ತಿರೋದು. ನಾನು ನಡೆಯಲ್ಲ, ಓಡಾಡಲ್ಲ, ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯಲ್ಲ. ಬನ್ನಿ ಸರ್ ಅಂದರು. ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದರು. ನಡೆದ್ವಿ, ಹೋದ್ವಿ. ಅದೆಲ್ಲೋ ಗಲ್ಲಿ ಒಂದು ಸಡನ್ನಾಗಿ ಒಂದು ಕತ್ಲೆ ಆಗೋಯ್ತು. ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ನಾಗಿ ಕತ್ಲೆ ಗಲ್ಲಿ. ಹಂಗೆ ಹೋದ್ವಿ. ಅಲ್ಲಿ ಯಾವುದೋ ಒಂದು ಬಾಗಿಲು ಬೆಳಗಡೆ ತೆಗೆದ್ರು. ಒಳಗಡೆ ನೋಡಿದ್ರೆ ಒಂದು ಇಷ್ಟು ದೊಡ್ಡ ಹಾಲು, ಒಂದು 8-9 ಕೇರಮ್ ಟೇಬಲಲ್ಲಿ ಕೇರಮ್ ಮಾಡ್ತಿದ್ದಾರೆ. ನಾನು ಒಂದು ಸೆಕೆಂಡ್ ಅನ್ಕೊಂಡೆ ಇವರೇನೋ ಸೆಟ್ ಹಾಕ್ಸಿದಾರ ಅಂತ. ಬಟ್ ಬೈಕೇ ಬರ್ದಿರೋ ಜಾಗದಲ್ಲಿ ಸೆಟ್ಟಿಂಗ್ ಆಗ್ತಾನೆ. ಆಮೇಲೆ ಗೊತ್ತಾಯ್ತು ಅದು ಆ್ಯಕ್ಚುಯಲ್ ಅಡ್ಡ, ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು. ಇವರೆಲ್ಲೋ ಮೂಲೆಯಲ್ಲಿ ಕೂತಿದ್ದಾರೆ, ರೆಡಿ ಅಂತ ಕೇಳಿಸ್ತಷ್ಟೇ, ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಿಲ್ಲ, ಹಂಗಿತ್ತು ಆ ಜಾಗ. ಆಮೇಲೆ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿದ್ದ ಡೈಲಾಗ್ ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದಮೇಲೆ ಒಂಥರ ಅಷ್ಟು ಆ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದಾರೆ. ಐ ಥಿಂಕ್ 2 ಸೆಟ್ ಬಿಟ್ಟರೆ ಇನ್ನಷ್ಟು ಒರಿಜಿನಲ್ ಲೊಕೇಶನ್ಸು. ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು. ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಅದಕ್ಕೂ ನೋಡಬೇಕು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್, ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾನ್ಸಾ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾರೆ. ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು. ಅಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಂಪೋಸಿಷನ್ಸು ಬ್ಯೂಟಿಫುಲ್. ಥ್ಯಾಂಕ್ ಯು. ಐ ಥಿಂಕ್ ಠಾಣೆ ಚಿತ್ರದ ಎಲ್ಲ ಕಲಾವಿದರು, ತಂತ್ರಜ್ಞರಿಗೂ ಎಲ್ರಿಗೂ ಸ್ವಾಗತ. ಹಾಗೆ ಎಲ್ರಿಗೂ ಧನ್ಯವಾದಗಳು. ಠಾಣೆ ಚಿತ್ರದ ನನ್ನ ಇಷ್ಟು ಜರ್ನಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ಮೊದಲು ಇದನ್ನು ಪೋಸ್ಟರ್ ಬಿಡುಗಡೆ ಮಾಡಿದ್ದು ರವಿಶಂಕರ್ ಗುರುಜಿ ಹಾಗೆ ಧ್ರುವ ಸರ್ಜಾ ಅವರು. ಠಾಣೆ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ಯಾಕೆ ನೋಡಬೇಕು ಅಂದರೆ ಇದು ಒಂದು ಪಕ್ಕ ಎಂಟರ್ಟೈನ್ಮೆಂಟು. ಹಾಗೆ ಒಂದು ಠಾಣೆ ಅಂತಂದರೆ ಕನ್ನಡ, ಇಂಗ್ಲೀಷಲ್ಲಿ ಪೊಲೀಸ್ ಸ್ಟೇಷನು, ಕನ್ನಡದಲ್ಲಿ ಠಾಣೆ, ಆರಕ್ಷಕ ಠಾಣೆ ಅಂತೀವಿ. ಠಾಣೆ ಅದನ್ನು ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ವಿ. ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆ್ಯಕ್ಚುಲಿ ಪೊಲೀಸವ್ರು ಏನೇನು ಬಳಸ್ತಾರೆ ಎಲ್ಲ ನಾವು ಇದು ಮಾಡಿದ್ವಿ. ಒಂದು ಸಬ್ ಟೈಟ್ಲ್ ಬಂದು ಶ್ರೀರಾಮ್ಪುರ. ಈಗ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ, ಎಲ್ಲ ಕೇಸಸ್ಗಳು ಆ್ಯಕ್ಚುಲಿ ಬಂದೇ ಬರುತ್ತೆ. ಒಂದು ಸಣ್ಣ ಕಳ್ತನದ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ವರೆಗೂ ಬಂದೇ ಬರುತ್ತೆ. ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ, ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯನ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ. ಒಂದು 3-4 ಜನ ಕ್ಯಾರೆಕ್ಟ್ರು ಅಂತಂದರೆ ನಾಯಕನ ಕಾಳಿ ಆಗ್ಬೋದು, ಮತ್ತು ಹೀರೋಯಿನ್ನು ಶ್ರೀದೇವಿ ಪಾತ್ರ ಆಗಿರ್ಬೋದು. ಈ ಒಂದು 3-4 ಪಾತ್ರಗಳು ಸುಮಾರು 4-5 ಶೇಡನ್ನು ತಗೊಳುತ್ತೆ. 4 ಗೆಟಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಒಂದಷ್ಟು ತೋರಿಸಿಲ್ಲ, ಈ ಥರದ್ದು ಬರ್ತಾ ಹೋಗುತ್ತೆ. ಹಾಗೆ ಹೇಳಿದಾಗೆ ಪಕ್ಕ ಎಂಟರ್ಟೈನ್ಮೆಂಟು, ಮಾಸ್ ಎಲಿಮೆಂಟ್ ಇದೆ, ಹಾಗೆ ಕಾಮಿಡಿನೂ ಸಹ ಇದೆ. PD ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ. ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಳಿ ಶ್ರೀದೇವಿ, ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ, ಮತ್ತು ಒಂದು ತಂದೆ ಮಗಳ ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ. ಟ್ರೈಲರ್ ನೋಡಿದ್ದೀರಾ. ಹಾಗೆ ಮಾಧ್ಯಮ ಮಿತ್ರರು, ಇದೇ ಮೇ 30ನೇ ತಾರೀಕು ಚಿತ್ರ ಬಿಡುಗಡೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಇತ್ತೀಚೆಗೆ ಒಂದು ಇದಿದೆ, ಅಂದರೆ ಸಿನಿಮಾ ಜನ ಬರ್ತಾ ಇಲ್ಲ ಅಂತ. ಮಂದಿರಕ್ಕಂತೂ ಯಾವಾಗಲೂ ಹೋಗ್ತೀರಾ, ವಾರಕ್ಕೊಂದ್ಸಲಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನೆಯಲ್ಲಿ ಅಷ್ಟೇ. ಸ್ನೇಹಿತರಿಗೆ ಮತ್ತು ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ನೇಹಿತರು, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಸಿನಿಮಾ ತಂಡದ ತಂತ್ರಜ್ಞರು, ಕಲಾವಿದರು, ಮತ್ತು ಇಲ್ಲಿ ಇರುವಂತಹ ತಾಯಿ ಸಮಾನರಾದಂತಹ ಮಾಲತಿ ಮ್ಯಾಮ್ ಅವರು, ಮತ್ತು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸ್ವಾಗತ ಕೋರ್ತಾ. ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಕಳೆದ ಬಾರಿ ನಾವು ಆಗಲೇ ಒಂದು ಆಡಿಯೋ ಲಾಂಚಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ ಸಿನಿಮಾ ಬಗ್ಗೆ. ಈ ಸಿನಿಮಾ ಯಾಕೆ ನೋಡಬೇಕು ಜನ ಅಂತ ನಿನ್ನೆನೂ ಒಂದಷ್ಟು 7-8 ಚಾನಲ್ಗಳು ಇಂಟರ್ವ್ಯೂನೂ ಮಾಡಿದ್ರು.
ನಾವು ನಮ್ಮ ಸಿನಿಮಾ ಮೂಲಕ ಏನು ಹೇಳಕ್ ಹೊರಟಿದ್ದೀವಿ ಅಂದರೆ, ಏನು ಈ ಬೆಂಗಳೂರು, ನಮ್ಮ ಬೆಂಗಳೂರು ಮುಂಚೆ ಇದ್ದಿದ್ದ ಪಾಪ್ಯುಲೇಷನು ಸುಮಾರು ಒಂದು 5ರಿಂದ 10 ಲಕ್ಷ ಇರ್ಬೋದು. ಆದರೆ ಇವತ್ತಿನ ಬೆಂಗಳೂರು ಸರಿಸುಮಾರು ಒಂದು 2 ಕೋಟಿಯಷ್ಟು ಆಗಿದೆ. ಅದು ದಟ್ ಈಸ್ ಬಿಕಾಸ್ ಆಫ್ ವಲಸಿಗರು. ಯಾಕಂದರೆ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರೂ ತಮ್ಮ ಜೀವನ ಕಟ್ಕೊಳ್ಳೋಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಎಸ್ಪೆಷಲಿ ಏನು ಈ ಸ್ಲಮ್ಗಳಲ್ಲಿ ಅಥವಾ ಈ ಮೀಡಿಯಂ ರೇಂಜ್ ಆಫ್ ಪೀಪಲ್ ಇರ್ತಾರೆ. ಸೊ ಅವ್ರಗಳದ್ದೆಲ್ಲ ಒಂದು ಜೀವನ ಕಟ್ಕೊಳ್ಳೋಕೆ ಅಂತ ಒಂದು ಸ್ಲಮ್ಗಳಲ್ಲಿ ಅವರು ಅವ್ರದೇ ಆದ ಜೀವನ ಕಟ್ಕೊಂಡಿರ್ತಾರೆ. ಸೊ ನೀವಾಗಲೇ ನೋಡಿದ್ದೀರಾ ಟ್ರೈಲರ್ ನೋಡಿ ನಿಮ್ಗೊಂದು ಜಸ್ಟಿಫಿಕೇಶನ್ ಬಂದಿರಬೇಕು. ಏನು ಕಾಳಿ ಅಂದರೆ, ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ. ನನ್ನ ಭವಾನಿ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದ್ದೀವಿ. ಅದು ಶ್ರೀರಾಮ್ಪುರದ ಒಂದು ಭಾಗ. ಅಂದರೆ ಒಂದು ಠಾಣೆ, ಅದಕ್ಕೆ ಲಿಮಿಟ್ ಅಲ್ಲಿ ಭವಾನಿ ನಗರನೂ ಬರುತ್ತೆ, ಶ್ರೀರಾಮ್ಪುರನೂ ಬರುತ್ತೆ. ಸೊ ಆ ಲಿಮಿಟ್ಸ್ ಅಲ್ಲಿ ನಡೆಯುವಂಥ ಘಟನೆ, ಅಲ್ಲಿ ಆಗೋ ಘಟನೆಗಳಿಗೆ, ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ. ಅವ್ರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ, ಅವ್ರಿಗೋಸ್ಕರ ಜೀವನೇ ಕೊಡೋಕ್ಕೆ ಅಂತ ಇರುವಂತಹ ಕಾಳಿ ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ. ಇದರಲ್ಲಿ ಯಾಕೆ ನೋಡಬೇಕು ಅಂದರೆ, ಯೂತ್ಗೆ ಬೇಕಾಗಿರುವಂಥ ಆಕ್ಷನ್ ಇದೆ, ಮಾಸ್ ಇದೆ, ಮತ್ತೆ ಫ್ಯಾಮಿಲಿ ಡ್ರಾಮಾ ಇದೆ, ಮತ್ತೆ ಲವ್ ಇದೆ, ಸೆಂಟಿಮೆಂಟ್ಸ್ ಇದೆ. ಈಗ ಅಪ್ಪ ಮಕ್ಕಳು ಮತ್ತೆ ಅಣ್ಣ ತಂಗಿ ಈ ಥರ ಅವರ ಬಾಂಧವ್ಯದ ಒಂದು ರಿಲೇಶನ್ಶಿಪ್ ಇದೆ. ಸೊ ನಿಮ್ಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಂತ, ಈಗ ಆಲ್ರೆಡಿ ಸೆನ್ಸಾರ್ ಕೂಡ ಆಗಿದೆ, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಮುಂದುಗಡೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಸ್ಪೆಷಲ್ ಆದ ನಮಸ್ಕಾರಗಳನ್ನು ತಿಳಿಸ್ತಾ, ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲೆಡ್ಜ್ ರಾಜಕಾರಣಿ ಅಂದರೆ ಸಮಾಜವನ್ನು ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೊತಾ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸ್ಕೊಳ್ಳುವಂತಹ ಒಬ್ಬ ಕಾಳನಟ. ಆ್ಯಕ್ಚುಲಾಗಿ ಸಂಪೂರ್ಣ ಫುಲ್ ಫ್ಲೆಡ್ಜ್ಡ್ ವಿಲನ್ ಕ್ಯಾರೆಕ್ಟರ್ ಇದು. ಹಾಗಂತ ಮರ್ಡರ್ಗಳು ಮಾಡಿಸೋದು ಅದೆಲ್ಲ ಏನೂ ಇಲ್ಲ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ, ಎಲಿಮೆಂಟ್ಸ್ ಇದೆ. ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗುವಂಥ ಎಲಿಮೆಂಟ್ಸ್ ಏನೂ ಇಲ್ಲ. ಅದಕ್ಕೆ UA ಕೂಡ ಸಿಕ್ಕಿದೆ ಸರ್ಟಿಫಿಕೇಟು. ನನ್ನ ಪಾತ್ರ ತುಂಬ ಚೆನ್ನಾಗಿ ಭಗತ್ ರಾಜ್ ಅವರು, ನನ್ನ ಪಾತ್ರ ಅಂತಲ್ಲ, ಈ ಸಿನಿಮಾದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಪಾತ್ರಕ್ಕೂ ಸರಿಯಾದ ಸ್ಪೇಸ್ ಇದೆ, ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನು ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮಗೆ ಡಬ್ಬಿಂಗಲ್ಲಿ ಅರ್ಥ ಆಯಿತು. ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸರ್ ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂದಿದ್ದಾರೆ. ಹಾಗಾಗಿ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಏನಿಲ್ಲ. ಬಟ್ ಈ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಒಂದು ವಿಷಯ ಹೇಳೋದಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಕೇಳೋರು ಅದೇ ಕೇಳ್ತಾರೆ, ಇತ್ತೀಚೆಗೆ ಯಾಕೆ ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಸಿನಿಮಾಗೆ ಜನ ಬರ್ತಾರೆ. ಆ ನಂಬಿಕೆಯಿಂದ ಈ ಸಿನಿಮಾಗೆ ಬನ್ನಿ ಅಂತ ಕರೆಯೋಣ, ಬರ್ತಾರೆ. ಒಂದಲ್ಲ ಒಂದಿನ ಖಂಡಿತ ಬರ್ತಾರೆ. ಆ ದಿನ ಇದೇ ಆಗಲಿ. ಸೊ ಠಾಣೆ ಮುಖಾಂತರನೇ ಜನ ಎಲ್ಲ ಥಿಯೇಟರ್ಗಳಿಗೆ ಲಗ್ಗೆ ಹಾಕಲಿ ಅನ್ನೋ ಒಂದು ಆಸೆ ನನಗೂ ಇದೆ. ಆ ಆಸೆನ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಮುಖಾಂತರ ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಸಿನಿಮಾಗೆ ಜನ ಬರಬೇಕು. ಸಿನಿಮಾ ಆಗಿದ್ದಿದ್ರೆ ಜನ ಖಂಡಿತವಾಗ್ಲೂ ಬರ್ತಿದ್ರು. ಅಂದರೆ ಸಿನಿಮಾದಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಇಲ್ಲ ಒಂದು ಕಡೆ ಕ್ವಾಲಿಟಿ ಕಡಿಮೆ ಆಗಿದೆ ಅನ್ನೋ ಒಂದು ಅಪವಾದ ಇದೆ. ಇನ್ನೊಂದು, ಸಿನಿಮಾ ಥಿಯೇಟರ್ ಮಾತ್ರ ಇದ್ದಿದ್ರೆ ಜನ ಥಿಯೇಟ್ರಿಗೆ ಹೋಗ್ತಿದ್ರು. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಿದ್ರು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ರು. ಈಗ ಏನಾಗ್ಬಿಟ್ಟಿದೆ, ಸಿನಿಮಾ ಟಿವಿಗೆ ಬಂತು, ಸಿನಿಮಾ ಫೋನಿಗೆ ಬಂತು, ಇನ್ನೆಲ್ಲೆಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಸೊ ಥಿಯೇಟ್ರಲ್ಲಿ ಇದ್ದರೆ ಜನ ಜಾಸ್ತಿ ನೋಡ್ತಾರೆ. ಅದಕ್ಕೆ ಯಾರ್ಯಾರು ಏನೇನು ಸಿನಿಮಾಗಳು ಜಾಸ್ತಿ ದಿವಸ ಥಿಯೇಟ್ರಲ್ಲಿ ಇರೋ ಥರ ಬೇರೆ ಮಾಧ್ಯಮಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋ ಥರ ಮಾಡಿದರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಕಾಲ ದೂರ ಇಲ್ಲ, ಸ್ವಲ್ಪ ಸರಿ ಹೋಗುತ್ತೆ. ಕಾಲಚಕ್ರ ಉಳುತ್ತಾ ಎಲ್ಲ ವಿಷಯಗಳು ಸರಿ ಹೋಗ್ತವೆ. ಸೊ ನಮ್ಮ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ. ಟ್ರೈಲರ್ ನೋಡಿದಿರ, ಸಿನಿಮಾ ಎಲ್ಲ ವರ್ಗಕ್ಕೂ ಸಲ್ಲುವ ಸಿನಿಮಾ ಮೊದಲನೇದಾಗಿ. ಎರಡನೇದಾಗಿ, ಇದು ಹಿಂದೆ ನಡೆದಿರಬಹುದಾದ, ಈಗ ನಡೀತಾ ಇರಬಹುದಾದ, ಮುಂದೆನೂ ನಡೆಯಬಹುದಾದ ಕತೆ. ಅಂದರೆ ಸಮಾಜದೊಳಗಡೆ ಹಾಸು ಹೊಕ್ಕಾಗಿರುವಂತಹ ಕತೆ ಆಗಿದ್ದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲರೂ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರೋದ್ರಿಂದ
ಈ ಸೊಸೈಟಿ ಎಲಿಮೆಂಟ್ಸ್ ಇಲ್ಲಿ ಮೇನ್ ಇರೋದ್ರಿಂದ ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಮತ್ತೊಮ್ಮೆ ಪತ್ರಕರ್ತ ಮಿತ್ರರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಮ್ರವಾಗಿ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ದಯವಿಟ್ಟು ಈ ಸಿನಿಮಾಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್ನ ಕೊಟ್ಟು ಜಾಸ್ತಿ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಷಯವನ್ನ ತಲುಪಿಸಿ.